ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವಿವತ್ತು ಭಾನುವಾರ, ಇವತ್ತು ಫುಲ್ ಡೇ ಕೆಲಸ ಮಾಡಿದ್ದೀವಿ. ಯಾಕಂದರೆ ಈಗ ನೆಕ್ಸ್ಟ್ ಹಬ್ಬಗಳು ಬರ್ತಾ ಇದೆ ಮತ್ತು ಬಟ್ಟೆಗಳು ಕಸ್ಟಮರ್ಗೆ ಕೊಡಬೇಕು. ಅವರು ಹಬ್ಬಗಳಿಗೆ ಬೇಕು ಅಂತಲೇ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ನಾವು ಅದನ್ನು ಕರೆಕ್ಟ್ ಟೈಮ್ಗೆ ಕೊಡುವಂಥ ಕೆಲಸ ಟೈಲರ್ಗಳಾದ ನಮಗಿರಬೇಕು. ಆದ್ದರಿಂದ ನಮಗೂ ಸಹಿತ ಹಬ್ಬ ಇದೆ ಮತ್ತು ನಾವು ಹಬ್ಬದ ಕೆಲಸಗಳು ಮಾಡ್ಕೊಬೇಕು, ಬಟ್ಟೆನೂ ಸ್ಟಿಚ್ ಮಾಡಬೇಕು. ನೋಡಿ, ಮಧ್ಯಾಹ್ನ ನಾನು ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಈಗ ತೋರಿಸ್ತಾ ಇರೋಂಥ 3 ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ವಿ. ಹಾಗೆಯೇ ಬ್ಲೌಸ್ಗಳು ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಹಬ್ಬಗಳು ಬರ್ತಾ ಇದೆ ಅಂದರೆ ಬಟ್ಟೆಗಳು ಸಹ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವು ಸಹಿತ ಮನೆಯಲ್ಲಿ ಹಬ್ಬಗಳನ್ನು ಮಾಡಬೇಕು ಅಂದರೆ ಹೇಗೆ ಟೆನ್ಷನ್ ಇಲ್ದಂಗೆ ಖುಷಿಯಾಗಿ ಹಬ್ಬಗಳನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಬಟ್ಟೆ ಬರ್ತಿರೋರಿಗಂತೂ ಹಬ್ಬದ ಟೆನ್ಷನ್ ಒಂದು ಕಡೆ ಆದರೆ, ಬಟ್ಟೆ ಕೊಡಬೇಕು ಅನ್ನೋ ಟೆನ್ಷನ್ ಒಂದು ಕಡೆ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಹಬ್ಬಗಳ ಸಾಲಾಗಿ ಬರೋದ್ರಿಂದ ನಾವು ತುಂಬ ಬಟ್ಟೆನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಂದೇ ಸರಿಗೆ ನಮಗೆ ಬಟ್ಟೆಗಳ ಜೊತೆಗೆ ಕೆಲಸಗಳ ಜೊತೆಗೆ ಟೆನ್ಷನ್ ಆಗಿ ಏನು ಕೆಲಸ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತೀವಿ. ನೋಡಿ, ಈ ಬ್ಲೌಸನ್ನು ಹೊಲಿದ್ಬಿಟ್ಟು ಉಳಿದಿರೋ ಬಟ್ಟೆಯಲ್ಲಿ ಯಾಸ್ಮೀನು ಟೈಲರಿಂಗ್ ಮಿಷನ್ ಒರೆಸೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ತೋರಿಸ್ತಾ ಇದ್ಲು. ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ, ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಉಳಿದಿರೋ ಅಂಥ ಬಟ್ಟೆ, ಅದು ಬ್ಲೌಸ್ ಪೀಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನಮಗೆ ಮಾತ್ರ. ಹಾಗೆಯೇ ಈ 3 ಬ್ಲೌಸು ಸ್ಟಿಚ್ ಆದಮೇಲೆ ಮತ್ತೆ ನಾವು ಮಧ್ಯಾಹ್ನದ ನಂತರ ಊಟ ಮಾಡಿಬಿಟ್ಟು ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀವಿ. ಆಗಿಂದ ನಾನು ವಿಡಿಯೋ ಮಾಡ್ಕೊಂಡಿರೋದು. ಹಾಗೆಯೇ ಮಾತಾಡ್ತಾ ಸ್ಟಿಚ್ ಮಾಡ್ತಾಯಿದ್ರೆ ಮಧ್ಯಾಹ್ನ ಊಟ ಮಾಡಿದಾಗ ಸ್ವಲ್ಪ ನಿದ್ದೆ ಬರೋ ರೀತಿ ಆಗುತ್ತೆ. ಆದ್ದರಿಂದ ಮಾತಾಡ್ತಾ ಸ್ಟಿಚ್ ಮಾಡ್ತಾಯಿದ್ವಿ. ಹಾಗೆಯೇ ನಾವೀಗ ಹಬ್ಬ ಹತ್ತಿರ ಬಂದಾಗ ಬಟ್ಟೆಗಳನ್ನು ಬೇಗನೆ ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಟ್ಟಾಗ ಅವರು ಸಹಿತ ಖುಷಿಯಾಗಿ ಮತ್ತೆ ಬರ್ತಾರೆ. ಹಾಗೆ ಹಬ್ಬ ನಾಳೆ ನಾಡ್ದು ಇರುವಷ್ಟೊತ್ತಿಗಂತೂ ಕಸ್ಟಮರು ಜಾಸ್ತಿನೇ ಬಟ್ಟೆಗಳನ್ನು ತಗೊಂಡು ಬರ್ತಾರೆ. ಆದ್ದರಿಂದ ನಾವು ಇವತ್ತು ಭಾನುವಾರ ಆದರೂ ಸಹಿತ ನಾವು ರಜೆ ಮಾಡಿಲ್ಲ, ಹಾಗೆ ಬಟ್ಟೆನೇ ಹೊಲಿತಾ ಇದ್ವಿ. ನಾನು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ವಿ. ಯಾಸ್ಮೀನ್ ಸ್ಟಿಚ್ ಮಾಡೋದನ್ನು ಸ್ಟಿಚ್ ಮಾಡ್ತಾ ಇದ್ಲು, ನಾನು ಸ್ಟಿಚ್ ಮಾಡೋದನ್ನು ಸ್ಟಿಚ್ ಮಾಡ್ತಾ ಇದ್ದೆ. ಮಧ್ಯಾಹ್ನದ ನಂತರ ಅಂತೂ ನಮ್ಮ ಮನೆಗೆ ಫುಲ್ ಫ್ರೀ ಇರ್ತೀವಿ, ಯಾಕಂದರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಹಾಗೆ ನಾನು ತುಂಬ ವರ್ಷದ ಹಿಂದೆ ಏನು ಮಾಡ್ತಿದ್ದೆ ಅಂತ ಅಂದರೆ, ಹಾಗೇ ಬಟ್ಟೆಗಳನ್ನು ಸ್ಟಾಕ್ ಇಟ್ಕೊಬಿಡ್ತಿದ್ದೆ. ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದರೆ ಸ್ವಲ್ಪ ಸೋಮಾರಿತನ ಮಾಡ್ಕೊಬಿಡ್ತಿದ್ದೆ. ಅಂದರೆ ಯಾರು ಅಷ್ಟು ಒತ್ತಾಯಪೂರ್ವಕವಾಗಿ ಬಟ್ಟೆಗಳನ್ನು ಕೇಳ್ತಾ ಇರಲ್ಲ, ಕೊಟ್ಟರೆ ಆಯಿತು, ಹೊಲಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಿದ್ದೆ. ನನಗೆ ಐಡಿಯಾ ಅನ್ನೋದೇ ಇದ್ದಿರಲಿಲ್ಲ. ಆದರೆ ಈಗ ಒಂದು 4-5 ವರ್ಷದಿಂದ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಹಬ್ಬಗಳು ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಆಷಾಢದಲ್ಲಿ ನಾನು ಫುಲ್ಲು ಬಟ್ಟೆನ ಕ್ಲಿಯರ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಕೂತಿರೋ ಪಕ್ಕ ಒಂದು ರ್ಯಾಕ್ ಇದೆ, ಅದರಲ್ಲಿ ಫುಲ್ಲು ಬಟ್ಟೆಗಳನ್ನು ಖಾಲಿ ಮಾಡಿದ್ದೀನಿ ಸ್ಟಿಚ್ ಮಾಡಿ. ಯಾಕಂದರೆ ನಾವೀಗ ಬಟ್ಟೆಗಳನ್ನು ತಕ್ಷಣ ಕಸ್ಟಮರ್ಗೆ ಹೊಲ್ಕೊಟ್ಟಾಗ ಯಾರಾದರೂ ಅರ್ಜೆಂಟ್ ಕಸ್ಟಮರ್ ನಮಗೆ ನಾಳೆನೇ ಬೇಕು, ಇವತ್ತು ಸಂಜೆನೇ ಬೇಕು ಅಂತ ಹೇಳಿದ್ದನ್ನು ನಾವು ಆರಾಮಾಗಿ ಬೇಗ ಸ್ಟಿಚ್ ಮಾಡಿಕೊಡ್ಬೋದು. ಅದೇ ನಾವು ಬಟ್ಟೆಗಳನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಈ ಕಸ್ಟಮರ್ ಇವರು ಸಹಿತ ನಮಗೆ ಹಬ್ಬಕ್ಕೆ ಬೇಕು ಅಂತಿರ್ತಾರೆ, ಅವರು ಸಹ ಹಬ್ಬಕ್ಕೆ ಬೇಕು ಅಂತಿರ್ತಾರೆ. ಆಗ ನಾವು ಹರಿಬರಿ ಆಗಿಬಿಡುತ್ತೆ, ಮನೆ ಕೆಲಸ ಹಾಗೆ ಟೈಲರಿಂಗ್ ಕೆಲಸ ಹರಿಬರಿ ಆಗಿಬಿಡುತ್ತೆ. ನನಗೂ ಸಹಿತ ತುಂಬ ವರ್ಷಗಳ ಹಿಂದೆ ಹಬ್ಬ ದಿವಸನೇ ಬಂದು ಬಟ್ಟೆ ಬೇಕು ಅಂತ ಕಿರಿಕಿರಿ ಮಾಡ್ತಾಯಿದ್ರು, ಮತ್ತು ಬೇಜಾರಾಗಿ ಹೋಗ್ತಾಯಿದ್ರು. ಕಸ್ಟಮರು ಬೇಜಾರಾಗಿ ಯಾವತ್ತೂ ಹೋಗಬಾರ್ದಲ್ವ, ನಮಗೆ ಕೆಲಸ ಕೊಡೋದೇ ಕಸ್ಟಮರು. ಆದ್ದರಿಂದ ನಾನು ಮುಂಜಾಗ್ರತೆಯೇ ಅವರು ಯಾವಾಗಾದರೂ ಇಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಫಸ್ಟು ಹೊಲಿದ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಯಾಕಂದರೆ ಕಸ್ಟಮರ್ ಯಾವ ಟೈಮಿಗೆ ಬಂದು ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಹಾಗೆ ಹೊಸ ಕಸ್ಟಮರು ಸಹಿತ ಯಾವ ಟೈಮಿಗೆ ಬರ್ತಾರಂತ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಕರೆಕ್ಟ್ ಟೈಮಿಗೆ ಬಟ್ಟೆನ ಸ್ಟಿಚ್ ಮಾಡಿ ಹೊಲಿದು ಕೊಟ್ಟರೆ ಕಸ್ಟಮರ್ ಬರ್ತಾರೆ. ನೋಡಿ, ನೆಕ್ಸ್ಟ್ ಈಗ ನಾಡಿದ್ದು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ. ನಾವು ಹೆಚ್ಚು ಕಡಿಮೆ ಅಂತಂದರೆ ಬುಧವಾರದಿಂದನೇ ಬ್ಯುಸಿ ಇರ್ತೀವಿ. ಬುಧವಾರದಿಂದನೇ ಬಟ್ಟೆ ಹೊಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಭಾನುವಾರ ಟೈಮನ್ನು ವೇಸ್ಟ್ ಮಾಡ್ದೇ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೀವಿ. ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ ಅಂದರೆ ಕಸ್ಟಮರ್ ಹಬ್ಬದ ದಿವಸನೂ ಸಹಿತ ಬರ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ನನಗೆ ನಿನ್ನೆ ಶನಿವಾರನೂ ಹಾಗೆ ಆಯಿತು. ಬೆಳಗ್ಗೆ 10 ಗಂಟೆಯಿಂದ ಕಸ್ಟಮರ್ ಬರ್ತಾನೆ ಇದ್ದರು. ಬೇಗ ಎಷ್ಟೇ ಬೇಗ ಕೆಲಸ ಮುಗಿಸ್ಕೊಂಡ್ರೂ ಸಹಿತ ಕಸ್ಟಮರ್ ಅನ್ನೋರು ಬಂದು ಮಧ್ಯಾಹ್ನ ತನಕ ನಾನು ಯಾವುದೇ ಥರ ಬಟ್ಟೆಗಳನ್ನು ಹೊಲಿಯೋದಕ್ಕಾಗಿರಲಿಲ್ಲ. ಯಾಕಂದರೆ ಕಸ್ಟಮರ್ ಬಂದಾಗ ಎದ್ದುಬಿಟ್ಟು ಅವರ ಅಳತೆಗಳನ್ನು ತಗೋಬೇಕಾಗತ್ತೆ, ಏನು ಮೆಜರ್ಮೆಂಟ್ ಅಂತೇಳಿ ತಗೋಬೇಕಾಗತ್ತೆ. ಆದ್ದರಿಂದ ನಾವು ಬಟ್ಟೆ ಹೊಲಿಯೋದಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಬಟ್ಟೆಗಳನ್ನು ಈಸ್ಕೊಳ್ಳೋದೇ ಆಯಿತು. ಆದರೆ ಇವತ್ತು ಯಾವುದೇ ಥರ ಕಸ್ಟಮರ್ ಬಂದಿಲ್ಲ. ಇವತ್ತು 1-2 ಜನ ಬಂದರು ಅಷ್ಟೇ, ಮತ್ತು ಯಾವುದೇ ಥರ ಕಸ್ಟಮರ್ ಬಂದಿಲ್ಲ. ನಾವು ಆರಾಮಾಗಿ ಇವತ್ತು 7-8 ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಮಗೆ ತುಂಬಾ
ಟೈಮನ್ನು ವೇಸ್ಟ್ ಮಾಡಬಾರ್ದು. ಆದಷ್ಟು ಟೈಮನ್ನು ನಾವು ಉಪಯೋಗಿಸ್ಕೋಬೇಕು. ಯಾಕಂದರೆ ನಾವು ಮನೆಯಲ್ಲಿ ಬಟ್ಟೆ ಹೊಲಿತಿರ್ತೀವ ಅಂದರೆ ಮನೆ ಕೆಲಸ, ಪೂಜೆ, ಹಾಗೆ ಕರೆಕ್ಟ್ ಟೈಮಿಗೆ ಅಡುಗೆ ಇದೆಲ್ಲದೂ ಇರುತ್ತೆ. ಈಗ ಸಂಜೆ ಆಗಿತ್ತು ಫ್ರೆಂಡ್ಸ್, ಯಾಸ್ಮಿನ್ನು ಮನೆಗೆ ಹೋಗಿದ್ಲು. ನಾವು ಒಂದು 6-7 ಬ್ಲೌಸ್ ಅಂತೂ ಸ್ಟಿಚ್ ಮಾಡಿದ್ವಿ. ಈಗ ನೆಕ್ಸ್ಟ್ ಡೇಗೆ ನಾವು ರೆಡಿ ಮಾಡ್ಕೋಬೇಕಲ್ವ. ಹಾಗಾಗಿ ನಾನು ನೆಕ್ಸ್ಟ್ ಡೇಗೆ ಬಟ್ಟೆಗಳನ್ನು ಕಟ್ ಮಾಡೋದಕ್ಕೆ ಮನೆ ಕೆಲಸ ಅಂದರೆ ಅಡುಗೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಹಬ್ಬದ ದಿವಸ ಬಂದುಬಿಟ್ಟು ನಿಮಗೂ ಸಹಿತ ಆರಾಮಾಗಿ ಹಬ್ಬ ಮಾಡೋದಕ್ಕೆ ಕಸ್ಟಮರ್ ಬಿಡೋದಿಲ್ಲ. ಹಾಗಾಗಿ ಅವರು ಬಟ್ಟೆನ ಕೊಟ್ಟಿದ್ದಾರೆ ಅಂದಮೇಲೆ ಇಸ್ಕೊಂಡು ಹೋಗ್ತಾರೆ. ಅದರಿಂದ ನೀವು ಮುಂಜಾಗ್ರತೆಯಾಗೇ ಬಟ್ಟೆನ ಸ್ಟಿಚ್ ಮಾಡಿರಿ. ಇರೋ ಟೈಮನ್ನು ವೇಸ್ಟ್ ಮಾಡಬೇಡಿ. ನಾನು ಮೊದಲು ಹಾಗೆ ಮಾಡ್ತಿದ್ದೆ ತುಂಬ ವರ್ಷಗಳಿಂದ. ಸುಮ್ಮನೆ ಮಳೆಗಾಲ ಬಂತು ಅಂದರೆ ಮಲ್ಕೊಳ್ಳೋದು, ಅಂದರೆ ನಿದ್ದೆ, ಮಳೆ ಸುರಿತಾ ಇದ್ದವಾಗ ಸುಮ್ಮನೆ ಊಟ ಮಾಡಿ ಮಲ್ಗೋಣ, ಹಾಗೆ ಕುತ್ಕೊಳ್ಳೋಣ, ಟೈಮ್ ಪಾಸ್ ಮಾಡೋಣ, ಯಾರೂ ಕಸ್ಟಮರ್ ತುಂಬ ಒತ್ತಡ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಇದ್ಬಿಡ್ತಿದ್ದೆ. ಹಬ್ಬ ಹತ್ತಿರ ಬಂದಾಗ ಬಟ್ಟೆಗಳು ಬೇಕು ಅಂತ ಹೇಳಿ ತುಂಬಾ ಕೇಳೋರು. ಆಗ ರಾತ್ರಿ ಇಡೀ ನಿದ್ದೆಗಳು ಬಿಟ್ಬಿಟ್ಟು ಹಬ್ಬದ ಕೆಲಸ ಮಾಡಿಬಿಟ್ಟು ತುಂಬಾ ಸುಸ್ತಾಗಿ ಹುಷಾರು ತಪ್ಪುವಂಥ ಚಾನ್ಸಸ್ಸು ಇರ್ತಿತ್ತು. ಹಾಗಾಗಿ ಈಗ ಏನು ಮಾಡ್ತೀನಿ ಅಂತಂದರೆ ಬಟ್ಟೆಗಳನ್ನು ನಾನು ಆದಷ್ಟು ಹೊಲಿದ್ಬಿಟ್ಟು ರೆಡಿ ಇಟ್ಟಿರ್ತೀನಿ. ಯಾಕಂದರೆ ಹಬ್ಬದ ದಿವಸ ಯಾರು ಬಂದು ಕೇಳ್ತಾರೋ ಗೊತ್ತಿಲ್ವಲ್ಲ. ಹಾಗಾಗಿ ನೋಡಿ, ಇದು ನಾಳೆ ಹೊಲಿಯುವಂಥ ಬಟ್ಟೆಗಳು. ಇವತ್ತು ನಾನು ಕಟ್ ಮಾಡಿ ನನಗೆ ಆದಷ್ಟು ನಾನು ಏನು ಮಾಡ್ತೀನಿ ಅಂದರೆ ನಾಳೆ ಅನ್ನೋದು ತುಂಬ ಹೆವಿ ಆಗಬಾರ್ದು, ನನಗೆ ಟೆನ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಕೊಂಡ್ವಿ ಅಂದರೆ ನಾಳೆ ಅನ್ನೋದು ನಮಗೆ ತುಂಬ ಹೆವಿ ಆಗಲ್ಲ. ಮತ್ತು ಆಗಿನ ಕೆಲಸ ಆಗೇ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಅದರಲ್ಲೂ ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತಿರ್ತೀರಾ ಅಂದರೆ ನೀವು ಹಬ್ಬಗಳನ್ನು ಮಾಡಬೇಕಾಗತ್ತೆ, ಈ ಕಡೆಯಿಂದ ಬಟ್ಟೆಗಳನ್ನು ಹೊಲಿಬೇಕಾಗತ್ತೆ, ಈ ಕಡೆಯಿಂದ ಕಸ್ಟಮರ್ನು ನಾವು ಬಿಡೋದಕ್ಕಾಗೋದಿಲ್ಲ, ಈ ಕಡೆ ಹಬ್ಬಗಳನ್ನು ಸಹಿತ ಬಿಡೋದಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ ಇರೋ ಟೈಮನ್ನು ವೇಸ್ಟ್ ಮಾಡ್ದೇ ಉಪಯೋಗಿಸ್ಕೊಳ್ಳಿ. ಹಾಗೆ ಮತ್ತೆ ನನಗೆ ಮೊನ್ನೆ ನಾನು ಶಿಲ್ಪಾ ಅವರು ವಿಡಿಯೋ ನೋಡಿದೆ. ಅವರು ಸಹಿತ ಯಾಕೋ ನನಗೆ ಈಗೀಗ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸೇ ಬರ್ತಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗೆ ನನಗೂ ಸಹಿತ ಫೋನ್ ಮಾಡಿ ಕೇಳಿದರು, ಅಕ್ಕ ನನಗೆ ಯಾಕೋ 1 ತಿಂಗಳಿಂದ ಬಟ್ಟೆ ಹೊಲಿಯೋಕ್ಕೆ ಮನಸ್ಸಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಹೇಳಿದೆ, ನಾನು ಅಮಾವಾಸ್ಯೆ ಪೂಜೆ ರೆಮಿಡೀಸ್ ಎಲ್ಲ ಹಾಕಿದ್ದೀನಿ, ನೋಡಿಬಿಟ್ಟು ಆ ರೀತಿ ಪೂಜೆ ಮಾಡಿ ಸ್ಟಿಚ್ ಮಾಡಿ, ನಿಮಗೂ ಸಹಿತ ಮನಸ್ಸು ಬರುತ್ತೆ ಹೊಲಿಯೋದಕ್ಕೆ ಅಂತೇಳಿ. ಫ್ರೆಂಡ್ಸ್, ನಮಗೆ ಸಮಯ ಇದ್ರೂ ಹಾಗೆಯೇ ಏನು ಎಲ್ಲ ಕೆಲಸ ಮುಗಿಸ್ಕೊಂಡ್ರೂ ಮಿಷನ್ ಮೇಲೆ ಕೂತಾಗ ನಮಗೆ ಮನಸ್ಸು ಬರ್ತಾ ಇಲ್ಲ, ಬಟ್ಟೆ ಹೊಲಿಯೋದೇ ಬೇಡ ಅಂತ ಅನ್ನಿಸ್ತಿದೆ ಅಂತಂದರೆ ನಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತೇಳಿ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಕೆಲವೊಂದು ಪೂಜೆ ರೆಮಿಡಿನ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಾಗಿರ್ಬೋದು, ಹಾಗೆ ರೇವತಿ ಕನ್ನಡ ವ್ಲಾಗಲ್ಲಾಗಿರ್ಬೋದು ಹಾಕಿದ್ದೀನಿ. ನೀವು ಆ ರೀತಿ ಮಾಡಿ. ಹಾಗೆ ಇನ್ನೊಬ್ಬರು ವ್ಯೂವರ್ಸ್ ನನಗೆ ತುಂಬಾ ಕಮೆಂಟ್ ಮಾಡ್ತಾಯಿದ್ರು, ಏನಂತಂದರೆ ನಾನು ಮಿಷನ್ ಹತ್ರ ಕೆಂಪು ಬಟ್ಟೆಯಲ್ಲಿ ಒಂದು ಕೆಲವು ವಸ್ತುಗಳನ್ನು ಹಾಕಿ ಕಟ್ಟಿಟ್ಟಿದ್ದೀನಿ, ಅದು ನಮ್ಮ ಕೆಲಸಕ್ಕೆ ಆಕರ್ಷಣೆ ಆಗುತ್ತೆ ಹಾಗೂ ಕೆಲಸದ ಹತ್ರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಆ ವಿಡಿಯೋ ಕಳಿಸಿ ಅಂತ ನನಗೆ ತುಂಬಾ ಹೇಳ್ತಾ ಇದ್ರು. ಆ ಕೆಂಪು ಬಟ್ಟೆಯಲ್ಲಿ ನಾನು ಪಲಾವ್ ಎಲೆ ಮತ್ತು ಏಲಕ್ಕಿ, ಕರ್ಪೂರ ಮತ್ತು ಒಂದು ಗೋಲ್ಡ್ ಕಾಯಿನು, ಹಾಗೆ ಕೆಲವೊಂದು ಒಂದು ಪಾಸಿಟಿವ್ ಎನರ್ಜಿ ಬೀರುವಂಥ ವಸ್ತುಗಳನ್ನು ಹಾಕಿಟ್ಟಿದ್ದೀನಿ. ನೀವು ಈ ರೀತಿ ಹಾಕ್ಬಿಟ್ಟು ಅದಕ್ಕೆ ಪ್ರತಿನಿತ್ಯ ಧೂಪದ ಹೊಗೆಯನ್ನು ಕೊಟ್ಟರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಮತ್ತು ತುಂಬ ಸಲ ನಿಮಗೆ ಟೈಲರಿಂಗ್ ಕೆಲಸ ಮಾಡ್ತಾ ಇರೋಲ್ಲಿ ಆಗ್ತಾನೇ ಇಲ್ಲ, ನನಗೆ ಯಾಕೋ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಟೈಲರಿಂಗ್ ಮಿಷನ್ ಇಟ್ಟಿರೋ ಜಾಗವನ್ನು ಸಹಿತ ಚೇಂಜ್ ಮಾಡಿ ನೋಡಿ. ಚೇಂಜ್ ಮಾಡಿ ನೋಡಿದಾಗೂ ಸಹಿತ ಕೆಲವೊಂದು ಸತಿ ಒಂದು ಪಾಸಿಟಿವ್ ಎನರ್ಜಿ ಬೀರುತ್ತೆ, ಕೆಲವೊಂದು ಕಡೆಯಲ್ಲಿ ನಮಗೆ ತುಂಬಾ ನೆಗೆಟಿವ್ ಅನ್ನೋದು ಇರುತ್ತೆ. ಯಾಕಂದರೆ ಆ ಜಾಗದಲ್ಲಿ ನಾವು ಬೇರೆ ಹೊಲಿಯೋದಕ್ಕೆ ಆಗ್ತಾನೆ ಇರಲ್ಲ. ಹಾಗಿದ್ದಾಗ ನೀವು ಸ್ವಲ್ಪ ಜಾಗನ ಚೇಂಜ್ ಮಾಡಿ. ತೀರಾ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಡ್ರೂಮಲ್ಲಿ ಮಿಷನ್ ಇಟ್ಕೊಂಡಿರ್ತಾರೆ, ತುಂಬ ಒಳಗೆ ಯಾವುದೋ ಒಂದು ಕೋಣೆಯಲ್ಲಿ ಇಟ್ಕೊಂಡಿರ್ತಾರೆ. ಆ ರೀತಿ ಮಾಡಬೇಡಿ. ಗಾಳಿ ಬೆಳಕು ಚೆನ್ನಾಗಿ ಬರುವಂಥ ಜಾಗದಲ್ಲಿ ಇಟ್ಕೊಳ್ಳಿ. ನಾವು ಗಾಳಿ ಬೆಳಕು ಮತ್ತು ಬೆಳಗ್ಗಿನ ಒಂದು ಸೂರ್ಯನ ಕಿರಣ ನಾವು ಕೆಲಸ ಮಾಡ್ತಿರೋಂಥ ಜಾಗಕ್ಕೆ ಬೀಳಬೇಕಂತೆ. ಆಗ ನಮ್ಮ ಏನೇ ಒಂದು ನೆಗೆಟಿವ್ ಇದ್ರೂ ಸಹಿತ ಅಲ್ಲಿಂದ ಹೋಗುತ್ತೆ. ನೋಡಿ, ನಾನು ಕಿಟಕಿ ಇದೆಯಲ್ವಾ, ಅಲ್ಲಿಂದ ಸೂರ್ಯನ ಬೆಳಕು ಕರೆಕ್ಟಾಗಿ ನಾವು ಕೆಲಸ ಮಾಡ್ತಿರೋ ಜಾಗಕ್ಕೆ ಬೀಳುತ್ತೆ. ಹಾಗೆ ಅಲ್ಲಿ ಗಾಳಿ ಬೆಳಕು ಚೆನ್ನಾಗೇ ಬರುತ್ತೆ. ಆದರೆ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ನೀವು ಟೈಲರಿಂಗ್ ಮಿಷನನ್ನು ಎದುರುಗಡೆ ಹಾಲಲ್ಲಿ ಇಟ್ಕೊಳ್ಳಿ ಅಥವಾ ಎದುರುಗಡೆ ರೂಮಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ನೀವು ತುಂಬ ಹಿಂದೆ ಇಟ್ಕೊಳ್ಳೋದು ಮತ್ತು ಯಾವುದೋ ಕತ್ತಲು ಕೋಣೆಯಲ್ಲಿ ಇಟ್ಕೊಳ್ಳೋದು ಆ ರೀತಿಯೆಲ್ಲ ಮಾಡಬೇಡಿ. ಆ ರೀತಿಯೆಲ್ಲ ಮಾಡಿದಾಗ ನಿಮಗೆ ಇರೋದಕ್ಕೂ ಇನ್ನೂ ಹೊಲಿಬೇಕು ಅನ್ನೋ ಒಂದು ಎನರ್ಜಿ ಬರೋದಿಲ್ಲ. ಈಗ ಹೇಗಾಗುತ್ತೆ ಅಂತಂದರೆ ಕೆಲವರು ಎಂಟ್ರೆನ್ಸ್ ಆಗ್ತಿದ್ದಂಗೆ ಮನೆಗೆ ಎಂಟ್ರೆನ್ಸ್ ಆಗ್ತಿರೋವಾಗೇ ಇಟ್ಕೊಳ್ತಾರೆ, ಅದು ತುಂಬಾ ಒಳ್ಳೆಯದು. ಅಥವಾ ಮನೆ ಎದುರುಗಡೆ ಒಂದು ನಿಮ್ಗೆ ಏನಾದರೂ ಒಂದು ಬಟ್ಟೆ ಹೊಲಿಯೋದಕ್ಕೆ ಒಂದು ರೂಮ್ ಇದೆ ಅಂದರೂ ಅಲ್ಲೂ ಮಾಡ್ಬೋದು. ಶಾಪು ಬೇರೆ, ಮನೇಲಿ ನಾವು ಹೊಲಿತಾ ಇರೋರಿಗೆ ಈ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರೋದು ತುಂಬಾ ಕಡಿಮೆ. ಯಾಕಂದರೆ
ಅದು ಹಾಗೆ ಆಗುತ್ತೆ. ಎಲ್ಲರೂ ಆರಾಮಾಗಿರೋ ಟೈಮಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅದು ಜಾಯಿಂಟ್ ಫ್ಯಾಮಿಲಿ ಅಂದರೆ ಇನ್ನೂ ಅನ್ಸೋದಿಲ್ಲ. ಅದೆಲ್ಲದನ್ನು ಫೇಸ್ ಮಾಡಿ ನಾನು ಬಂದವಳು. ಈಗ ನನಗೆ ಏನು ಅಂತಂದರೆ ನನಗೆ ಕೆಲಸ ಮಾಡಬೇಕಷ್ಟೇ. ಯಾರಾದರೂ ಫ್ರೀಯಾಗಿರಲಿ, ಯಾರಾದರೂ ಮೊಬೈಲ್ ನೋಡ್ತಾ ಇರಲಿ, ಯಾರಾದರೂ ಕೂತಿರಲಿ, ಏನಾದರೂ ಮಾಡ್ತಾ ಇರಲಿ, ನನಗೇನು ಅಂದರೆ ನಾನು ಕೆಲಸ ಮಾಡಬೇಕು. ನಾನು ಈ ದಿನದ ಟೈಮಲ್ಲಿ ತುಂಬ ಟೈಮನ್ನು ಕೆಲಸದ ಕಡೆ ಗಮನ ಕೊಡ್ತೀನಿ. ಹಾಗೆಯೇ ಯಾರೆಲ್ಲ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀರಾ, ನಿಮಗೂ ಸಹಿತ ಹಬ್ಬದ ಕೆಲಸ ಆಗಿರ್ಬೋದು, ಮನೆಗೆ ನೆಂಟರು ಬಂದರು ಅಂತ ಆಗಿರ್ಬೋದು, ಅಥವಾ ನಾವೆಲ್ಲೋ ಯಾವುದೋ ಒಂದು ಊರಿಗೆ ಹೋಗಿ ಬಂದ್ವಿ ಅಂತಂದಾಗ ಮತ್ತೆ ನಾವು ಕೆಲಸದ ಕಡೆ ಗಮನ ಕೊಡೋದಕ್ಕೆ ತುಂಬಾ ಕಷ್ಟ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ನಾವು ಎಲ್ಲಿಗಾದರೂ ಒಂದು 2 ದಿವಸ ಬಟ್ಟೆ ಹೊಲಿಯೋದನ್ನು ಬಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೋ ಊರಿಗೋ ನೆಂಟರು ಮನೆಗೋ ಹೋಗಿ ಬಂದ್ವಿ ಅಂದರೆ ಮತ್ತೆ ನಾವು ಬಟ್ಟೆ ಹೊಲಿಯೋದಕ್ಕೆ ಕೂರೋದು ತುಂಬಾ ಕಷ್ಟ. ಯಾವುದಾದ್ರೂ ಕಸ್ಟಮರ್ ಬಂದುಬಿಟ್ಟು ಬಟ್ಟೆ ಕೊಡಿ ಅಂತ ಅರ್ಜೆಂಟ್ ಮಾಡಬೇಕು. ಅಂಥ ಟೈಮಲ್ಲಿ ನಮಗೆ ಮನಸ್ಸು ಇಲ್ದಿದ್ರೂ ಸಹಿತ ಬಟ್ಟೆನ ಹೊಲಿತೀವಿ. ಆದ್ದರಿಂದ ನಾವು ಹೇಳೋದೇನು ಅಂದರೆ ಮನೆಯಲ್ಲಿ ಬಟ್ಟೆ ಹೊಲಿತಾ ಇರೋರಿಗೆ ತುಂಬಾ ಒಂದು ಎನರ್ಜಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಯಾಕಂದರೆ ಕೆಲಸ ಎಲ್ಲ ಆದಮೇಲೆ ಅಯ್ಯೋ ಬಟ್ಟೆ ಹೊಲಿಬೇಕಾ ಅಂತ ಅನಿಸುತ್ತೆ. ತುಂಬಾ ಕಡಿಮೆ ಜನ. ಈಗ ನಮ್ಗೆ ಆಗಲ್ಲ ಫ್ರೆಂಡ್ಸ್, ನಾನು ಕೆಲಸ ಆಯಿತಾ ಮತ್ತೆ ಬಟ್ಟೆ ಹೊಲಿಯೋದು, ಆಮೇಲೆ ನನ್ನ ಪಾಡಿಗೆ ನಾನು ಕೆಲಸ ಮಾಡೋದು, ಮತ್ತು ಯಾವುದೇ ಊರಿಗೆ ಏನೇ ಹೋಗೋದು ನನಗೂ ಸಹಿತ ಎನರ್ಜಿ ಅನ್ನೋದು ಡೌನ್ ಆಗುತ್ತೆ. ಹೊಲಿದ್ರೆ ಆಯಿತು ಬಿಡು, ನಾಳೆ ಹೊಲಿದ್ರೆ ಆಯಿತು ಬಿಡು, ಮನೆ ಕೆಲಸ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಆಗುತ್ತೆ. ಆದರೆ ನಾನು ಆ ರೀತಿ ಮಾಡಲ್ಲ. ನನಗೆ ಕೆಲಸ ಮಾಡಬೇಕು, ಯಾವುದೆಲ್ಲ ಕೆಲಸ ಮಾಡಬೇಕು ಅಂತ ನಾನು ನನ್ನ ರ್ಯಾಕ್ ಇಲ್ಲಿದೆ ಅಲ್ವಾ, ಎದುರುಗಡೆ ನಿಂತ್ಕೊಂಡು ನೋಡ್ಕೊತೀನಿ. ಹಾಗೆ ಕಸ್ಟಮರ್ಗೆ ಕರೆಕ್ಟ್ ಟೈಮಿಗೆ ನಾವು ಬಟ್ಟೆ ಕೊಡೋದು ಹೇಗೆ ಅಂತಲೂ ಸಹಿತ ಯೋಚನೆ ಮಾಡ್ತೀವಿ. ಯಾಕಂದರೆ ನಾವೀಗ ನೋಡಿ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ, ಮನೆಯಲ್ಲೇ ಕೇಳ್ಕೊಂಬಂದು ಬಟ್ಟೆ ಹೊಲ್ದಾಗಿಲ್ಲ ಅಂತಂದರೆ ಅಯ್ಯೋ ಬೇರೆ ಕಡೆ ಆದರೂ ಕೊಡ್ತಿದ್ವಿ, ಇಲ್ಲ ವಾಪಸ್ ಕೊಡಿ, ಹಾಗೆ ಹೀಗೆ ಅಂತೇಳಿ ಕಿರಿಕಿರಿ ಮಾಡಿದಾಗ ಮನೆಯಲ್ಲೂ ಸಹಿತ ಜನ ಇದ್ದವರು ಒಂಥರ ಆಗುತ್ತೆ ನಮಗೆ. ಆ ರೀತಿ ಎಲ್ಲ ನಾನು ಫೇಸ್ ಮಾಡೀನಿ. ಈಗ ನಾನು ಮುಂಜಾಗ್ರತೆಯಾಗಿ ಫಸ್ಟೇ ನಾನು ಏನೆಲ್ಲ ಮಾಡಿಕೊಂಡು ಬಟ್ಟೆ ಹೊಲಿಬೇಕು ಅನ್ನೋದನ್ನು ಯೋಚನೆ ಮಾಡಿ ಬಟ್ಟೆ ಹೊಲಿದು ಕರೆಕ್ಟು ಟೈಮಿಗೆ ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನೋಡಿ, ಇಷ್ಟು ಬಟ್ಟೆನ ಕಟ್ ಮಾಡಾಗಿದೆ, ಇದೆಲ್ಲ ನಾಳೆ ಸ್ಟಿಚ್ ಮಾಡೋದಕ್ಕೆ. ಈ ರೀತಿ ನೀವು ಮಾಡಿಕೊಂಡು ಬಟ್ಟೆನ ಚೆನ್ನಾಗಿ ಹೊಲಿದು ಒಳ್ಳೆ ಟೈಲರ್ ಅನ್ಸ್ಕೊಂಡು ಜಾಸ್ತಿ ದುಡ್ಡನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.